ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ. ಇದೇ ಸತ್ಯದ ಶಿವಮತ. ಪುತ್ರರು ದೃಷ್ಟಿಯಂತೆಯೇ ಸೃಷ್ಟಿ ಸುಂದರ. ನಾವು ಶಿವನ ಪುತ್ರರು, ನಾವು ಶಿವನ ಪುತ್ರರು. ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ. ಇದೇ ಸತ್ಯದ ಶಿವಮತ. ರಕ್ಷಕ ನಾನು ಆತ್ಮನು ನೀನು ಆತ್ಮನು ಶಿವನೇ ಸದ್ಗುರು ರಕ್ಷಕ. ಶಿವನೇ ಸದ್ಗುರು ರಕ್ಷಕ. ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ. ಇದೇ ಸತ್ಯದ ಶಿವಮತ. ನಮಗೆ ನಂಟು ಇದೇ ದೇವರ ಗುರುಮನೆ. ಇದೇ ದೇವರ ಗುರುಮನೆ. ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ. ಇದೇ ಸತ್ಯದ ಶಿವಮತ. ಸದ್ಗುರುಧಾಮವ ಮರೆತು ಬಿಡು ನೀ ದುಃಖ ಧಾಮವ. ಸೇರು ಸದ್ಗುರು ಧಾಮವ, ಸೇರು ಸದ್ಗುರು ಧಾಮವ. ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ. ಇದೇ ಸತ್ಯದ ಶಿವಮತ. ಸುಂದರ
ಸುಂದರ ಸಿರಿಮನೆ, ಸುಖದ ಸುಂದರ ಸಿರಿಮನೆ. ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ, ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ, ಇದೇ ಸತ್ಯದ ಶಿವಮತ, ಇದೇ ಸತ್ಯದ ಶಿವಮತ. ಓಂ ಶಾಂತಿ. ಇಂದಿನ ದಿನಾಂಕ 29/10/2024. ಪ್ರಾರ್ಥ ಮುರುಳಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಆತ್ಮದಿಂದ ವಿಕಾರಗಳ ಕೊಳಕನ್ನು ತೆಗೆದು ಶುದ್ಧ ಹೂಗಳಾಗಿ ತಂದೆಯ ನೆನಪಿನಿಂದಲೇ ಎಲ್ಲ ಕೊಳಕು ಬಿಟ್ಟು ಹೋಗುತ್ತದೆ. ಪ್ರಶ್ನೆ: ಪವಿತ್ರರಾಗುವಂತಹ ಮಕ್ಕಳು ಯಾವ ಒಂದು ಮಾತಿನಲ್ಲಿ ತಂದೆಯನ್ನು ಅನುಸರಿಸಬೇಕಾಗಿದೆ? ಉತ್ತರ: ಹೇಗೆ ತಂದೆಯು ಪರಮ ಪವಿತ್ರನಾಗಿದ್ದಾರೆ, ಅವರೆಂದು ಅಪವಿತ್ರ ಕೊಳಕಿನವರೊಂದಿಗೆ ಸೇರುವುದಿಲ್ಲ, ಬಹಳ ಬಹಳ ಗುಪ್ತವಾಗಿದ್ದಾರೆ. ಹಾಗೆಯೇ ತಾವು ಪವಿತ್ರರಾಗುವಂತಹ ಮಕ್ಕಳು ಸಹ ತಂದೆಯನ್ನು ಅನುಸರಿಸಿ ಕೆಟ್ಟದನ್ನು ನೋಡಬೇಡಿ. ಓಂ ಶಾಂತಿ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಇಬ್ಬರು ತಂದೆಯರು ಇದ್ದಾರೆ. ಒಬ್ಬರಿಗೆ ಆತ್ಮಿಕ ತಂದೆ, ಇನ್ನೊಬ್ಬರಿಗೆ ದೈಹಿಕ ತಂದೆ ಎಂದು ಹೇಳಲಾಗುತ್ತದೆ. ಶರೀರವಂತೂ ಇಬ್ಬರಿಗೂ ಒಂದೇ ಆಗಿರುತ್ತದೆ. ಅಂದಾಗ ಇಬ್ಬರು ತಂದೆಯರು ಸಹ ತಿಳಿಸುತ್ತಾರೆ, ಬಲೆ ಇಬ್ಬರೂ ತಿಳಿಸುತ್ತಾರೆ ಮತ್ತು ಇನ್ನೊಬ್ಬರು ಕೇಳಿಸಿಕೊಳ್ಳುತ್ತಾರೆ, ಆದರೆ ಇಬ್ಬರು ತಿಳಿಸುತ್ತಾರೆಂದು ಹೇಳುತ್ತಾರೆ. ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಎಷ್ಟೊಂದು ಮೈಲಿಗೆಯು ತುಂಬಿದೆ. ಪಾಪವು ಏರುವುದರಿಂದ ಎಷ್ಟೊಂದು ನಷ್ಟ ಉಂಟಾಗುತ್ತದೆ. ಯಾವಾಗ ಶರೀರದ ಜೊತೆ ಇರುತ್ತೀರೋ ಆಗ ಲಾಭ ಮತ್ತು ನಷ್ಟವು ಕಾಣಿಸುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ನಾವಾತ್ಮಗಳು ಯಾವಾಗ ಪವಿತ್ರರಾಗುತ್ತೇವೆಯೋ ಆಗ ಈ ಲಕ್ಷ್ಮೀನಾರಾಯಣರ ತರಹ ಪವಿತ್ರ ಶರೀರವು ಸಿಗುತ್ತದೆ. ಈಗ ಆತ್ಮವು ಎಷ್ಟೊಂದು ಮೈಲಿಗೆಯಾಗಿದೆ. ಜೇನುತುಪ್ಪವನ್ನು ತೆಗೆದ ನಂತರ ಅದನ್ನು ಶೋಧಿಸುತ್ತಾರೆ, ಆಗ ಅದರಿಂದ ಎಷ್ಟೊಂದು ಕಸವು ಹೊರಬರುತ್ತದೆ ಮತ್ತು ಶುದ್ಧ ಜೇನುತುಪ್ಪವು ಬೇರ್ಪಡುತ್ತದೆ. ಆತ್ಮವೂ ಸಹ ಬಹಳ ಮೈಲಿಗೆಯಾಗಿ ಬಿಟ್ಟಿದೆ. ಆತ್ಮವೇ ಕಂಚನವಾಗಿತ್ತು, ಸಂಪೂರ್ಣ ಪವಿತ್ರವಾಗಿತ್ತು. ಶರೀರವು ಎಂತಹ ಸುಂದರವಾಗಿತ್ತು. ಈ ಲಕ್ಷ್ಮೀನಾರಾಯಣರ ಶರೀರವನ್ನು ನೋಡಿ ಎಷ್ಟು ಸುಂದರವಾಗಿದೆ. ಮನುಷ್ಯರಂತೂ ಶರೀರವನ್ನೇ ಪೂಜಿಸುತ್ತಾರಲ್ಲವೇ, ಆತ್ಮದ ಕಡೆ ನೋಡುವುದಿಲ್ಲ. ಆತ್ಮದ ಪರಿಚಯವೇ ಇಲ್ಲ. ಮೊದಲು ಆತ್ಮವು ಸುಂದರವಾಗಿತ್ತು, ಆಗ ಶರೀರವು ಸುಂದರವಾದದ್ದೇ ಸಿಗುತ್ತದೆ. ನೀವೀಗ ಆ ರೀತಿಯಾಗಲು ಬಯಸುತ್ತೀರಿ ಅಂದಾಗ ಆತ್ಮವು ಎಷ್ಟೊಂದು ಶುದ್ಧವಾಗಬೇಕು. ಆತ್ಮವನ್ನೇ ತಮೋಪ್ರಧಾನವೆಂದು ಹೇಳಲಾಗುತ್ತದೆ, ಏಕೆಂದರೆ ಅದರಲ್ಲಿ ಪೂರ್ಣ ಕೊಳಕಿದೆ. ಒಂದನೆಯದಾಗಿ ದೇಹಾಭಿಮಾನದ ಕೊಳಕು, ಎರಡನೆಯದು ಕಾಮ ಕ್ರೋಧದ ಕೊಳಕು ಅಥವಾ ಕಸವನ್ನು ತೆಗೆಯಲು ಅದನ್ನು ಶೋಧಿಸಲಾಗುತ್ತದೆ ಎಲ್ಲವೇ. ಶೋಧಿಸುವುದರಿಂದ ಅದರ ಬಣ್ಣವೇ ಬದಲಾಗುತ್ತದೆ. ನೀವು ಕುಳಿತು ಚೆನ್ನಾಗಿ ವಿಚಾರ ಮಾಡಿದಾಗ ಆತ್ಮದಲ್ಲಿ ಬಹಳಷ್ಟು ಕೊಳಕು ತುಂಬಿದೆ ಎಂದು ಭಾಸವಾಗುತ್ತದೆ. ಆತ್ಮದಲ್ಲಿ ರಾವಣನ ಪ್ರವೇಶತೆಯಾಗಿದೆ. ಈಗ ತಂದೆಯ ನೆನಪಿನಲ್ಲಿರುವುದರಿಂದಲೇ ಕೊಳಕು ಬಿಟ್ಟು ಹೋಗುತ್ತದೆ. ಇದರಲ್ಲಿಯೂ ಸಮಯ ಹಿಡಿಸುತ್ತದೆ. ತಂದೆಯು ತಿಳಿಸುತ್ತಾರೆ, ದೇಹಾಭಿಮಾನವಿರುವ ಕಾರಣ ವಿಕಾರಗಳ ಎಷ್ಟೊಂದು ಕೊಳಕಿದೆ. ಕ್ರೋಧದ ಕೊಳಕು ಕಡಿಮೆಯಲ್ಲ. ಕ್ರೋಧಿಯು ಒಳಗೆ ಸುಡುತ್ತಿರುತ್ತಾನೆ. ಯಾವುದಾದರೊಂದು ಮಾತಿನಲ್ಲಿ ಹೃದಯದಲ್ಲಿ ಸುಡುತ್ತಿರುತ್ತದೆ. ಚೆಹರೆಯೂ ಸಹ ತಾಮ್ರದಂತಿರುತ್ತದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ನಾವಾತ್ಮಗಳು ಸುಟ್ಟು ಹೋಗಿದ್ದೇವೆ. ಆತ್ಮದಲ್ಲಿ ಎಷ್ಟೊಂದು ಮೈಲಿಗೆ ಇದೆ ಎಂದು ಈಗ ತಿಳಿದಿದೆ. ಈ ಮಾತುಗಳನ್ನು ಅರಿತುಕೊಳ್ಳುವವರು ಬಹಳ ಕಡಿಮೆ. ಇದರಲ್ಲಂತೂ ಸುಂದರವಾದ ಹೂಗಳಾಗಬೇಕಲ್ಲವೇ. ಈ ಲಕ್ಷ್ಮೀನಾರಾಯಣರು ಎಷ್ಟೊಂದು ಪವಿತ್ರರಾಗಿದ್ದಾರೆ. ವಾಸ್ತವದಲ್ಲಿ ಅವರನ್ನು ಮುಟ್ಟುವ ನಿಯಮವೂ ಇಲ್ಲ. ಪತಿತರು ಹೋಗಿ ಇಷ್ಟು ಶ್ರೇಷ್ಠ ಪವಿತ್ರ ದೇವತೆಗಳಿಗೆ ಕೈ ಹಾಕಲು ಸಾಧ್ಯವಿಲ್ಲ. ಕೈಯಿಂದ ಮುಟ್ಟುವುದಕ್ಕೂ ಯೋಗ್ಯತೆ ಇಲ್ಲ.
ಶಿವನಿಗಂತೂ ಕೈಯಿಂದ ಸ್ಪರ್ಶಿಸುವುದಕ್ಕೂ ಸಾಧ್ಯವಿಲ್ಲ. ಅವರು ನಿರಾಕಾರನಾಗಿದ್ದಾರೆ ಅಂದ ಮೇಲೆ ಅವರಿಗೆ ಕೈಯಿಂದ ಮುಟ್ಟಲು ಸಾಧ್ಯವೇ ಇಲ್ಲ. ಅವರಂತೂ ಸಂಪೂರ್ಣ ಪವಿತ್ರರಾಗಿದ್ದಾರೆ. ಬಲೆ ಅವರ ಪ್ರತಿಮೆಯನ್ನು ಬಹಳ ದೊಡ್ಡದನ್ನಾಗಿ ಮಾಡಿಬಿಟ್ಟಿದ್ದಾರೆ. ಏಕೆಂದರೆ ಇಷ್ಟು ಸೂಕ್ಷ್ಮ ಬಿಂದುವಾದ ಅವರನ್ನು ಯಾರೂ ಕೈಯಿಂದ ಮುಟ್ಟುವುದಕ್ಕೂ ಸಾಧ್ಯವಾಗುವುದಿಲ್ಲ. ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಎಂದರೆ ಶರೀರವು ಬೆಳವಣಿಗೆಯಾಗಿ ದೊಡ್ಡದಾಗುತ್ತಾ ಹೋಗುತ್ತದೆ. ಆತ್ಮದ ಗಾತ್ರವಂತೂ ಚಿಕ್ಕದ್ದು ದೊಡ್ಡದ್ದು ಆಗುವುದಿಲ್ಲ. ಇದಂತೂ ಕೊಳಕು ಪ್ರಪಂಚವಾಗಿದೆ. ಆತ್ಮದಲ್ಲಿ ಎಷ್ಟೊಂದು ಕೊಳಕಿದೆ. ಶಿವ ತಂದೆಯು ಬಹಳ ಗುಪ್ತವಾಗಿದ್ದಾರೆ, ಸಂಪೂರ್ಣ ಪವಿತ್ರವಾಗಿದ್ದಾರೆ. ಇಲ್ಲಿ ಎಲ್ಲರನ್ನೂ ಒಂದೇ ಸಮಾನ ಮಾಡಿಬಿಡುತ್ತಾರೆ. ಇಲ್ಲಂತೂ ಕೆಲವರಿಗೆ ನೀವು ಪ್ರಾಣಿಗಳ ಸಮಾನವೆಂದು ಹೇಳಿಯೂ ಬಿಡುತ್ತಾರೆ. ಸತ್ಯಯುಗದಲ್ಲಿ ಇಂತಹ ಭಾಷೆ ಇರುವುದಿಲ್ಲ. ಈಗ ನೀವು ಇದನ್ನು ಅನುಭವ ಮಾಡುತ್ತೀರಿ. ನಾವಾತ್ಮಗಳಲ್ಲಿ ಎಷ್ಟೊಂದು ಮೈಲಿಗೆಯೂ ತುಂಬಿದೆ. ತಂದೆಯನ್ನು ನೆನಪು ಮಾಡುವುದಕ್ಕೆ ಆತ್ಮವು ಯೋಗ್ಯವೇ ಅಲ್ಲ. ಇವರು ಯೋಗ್ಯರಿಲ್ಲವೆಂದು ತಿಳಿದು ಮಾಯೆಯೂ ಸಹ ಒಮ್ಮೆಲೆ ಅವರನ್ನು ನೆನಪಿನಿಂದ ದೂರ ಮಾಡಿಬಿಡುತ್ತದೆ. ತಂದೆಯು ಎಷ್ಟು ಗುಪ್ತವಾಗಿದ್ದಾರೆ. ನಾವಾತ್ಮಗಳು ಹೇಗಿದ್ದವರು ಏನಾಗಿ ಬಿಡುತ್ತೇವೆ. ಈಗ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೀವು ಆತ್ಮವನ್ನು ಶುದ್ಧ ಮಾಡುವುದಕ್ಕಾಗಿಯೇ ಕರೆದಿರಿ. ಏಕೆಂದರೆ ಆತ್ಮಗಳಲ್ಲಿ ಬಹಳಷ್ಟು ಕೊಳಕು ಕುಳಿತಿದೆ. ಹೂದೋಟದಲ್ಲಿ ಎಲ್ಲ ಹೂಗಳು ಸುಂದರವಾಗಿರುವುದಿಲ್ಲ, ನಂಬರ್ ವಾರ್ ಇರುತ್ತವೆ. ಹಾಗೆಯೇ ಇಲ್ಲಿ ತಂದೆಯು ಹೂದೋಟದ ಮಾಲೀಕನಾಗಿದ್ದಾರೆ. ಆತ್ಮವು ಎಷ್ಟೊಂದು ಪವಿತ್ರವಾಗುತ್ತದೆ, ನಂತರದಲ್ಲಿ ಎಷ್ಟೊಂದು ಒಮ್ಮೆಲೆ ಮುಳ್ಳಿನ ಸಮಾನವಾಗಿ ಬಿಡುತ್ತದೆ. ಆತ್ಮದಲ್ಲಿಯೇ ದೇಹಾಭಿಮಾನದ ಕಾಮ ಕ್ರೋಧದ ಕೊಳಕು ತುಂಬುತ್ತದೆ. ಕ್ರೋಧವೂ ಸಹ ಮನುಷ್ಯರಲ್ಲಿ ಎಷ್ಟೊಂದಿದೆ. ನೀವು ಪವಿತ್ರರಾಗಿ ಬಿಡುತ್ತೀರೆಂದರೆ ನಂತರ ಯಾರ ಮುಖವನ್ನೂ ನೋಡುವುದಕ್ಕೂ ನಿಮಗೆ ಮನಸ್ಸಾಗುವುದಿಲ್ಲ. ಕೆಟ್ಟದನ್ನು ನೋಡಬೇಡಿ, ಅಪವಿತ್ರರನ್ನು ನೋಡಲೇಬಾರದಾಗಿದೆ. ಆತ್ಮವು ಪವಿತ್ರವಾಗಿ ಪವಿತ್ರ ಹೊಸ ಶರೀರವನ್ನು ತೆಗೆದುಕೊಂಡು ನಂತರ ಕೊಳಕನ್ನು ನೋಡುವುದೇ ಇಲ್ಲ. ಈ ಕೊಳಕು ಪ್ರಪಂಚವೇ ಸಮಾಪ್ತಿಯಾಗಿ ಬಿಡುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ದೇಹಾಭಿಮಾನದಲ್ಲಿ ಬಂದು ಎಷ್ಟೊಂದು ಕೊಳಕಾಗಿ ಬಿಟ್ಟಿದ್ದೀರಿ, ಪತಿತರಾಗಿ ಬಿಟ್ಟಿದ್ದೀರಿ. ಬಾಬಾ, ನಮ್ಮಲ್ಲಿ ಕ್ರೋಧದ ಭೂತವಿದೆ. ಬಾಬಾ, ಪವಿತ್ರರಾಗುವುದಕ್ಕಾಗಿಯೇ ನಾವು ತಮ್ಮ ಬಳಿ ಬಂದಿದ್ದೇವೆಂದು ಮಕ್ಕಳು ಕರೆದಿರಿ. ಏಕೆಂದರೆ ನಿಮಗೆ ತಿಳಿದಿದೆ, ತಂದೆಯು ಸಂಪೂರ್ಣ ಪಾವನನಾಗಿದ್ದಾರೆ. ಇಂತಹ ಹೈಯೆಸ್ಟ್ ಅಥಾರಿಟಿಯನ್ನು ಸರ್ವವ್ಯಾಪಿ ಎಂದು ಹೇಳಿ. ಎಷ್ಟೊಂದು ನಿಂದನೆ ಮಾಡುತ್ತಾರೆ. ನಾವು ಹೇಗಿದ್ದೆವು ಮತ್ತೆ ಈಗ ಹೇಗಾಗುತ್ತಿದ್ದೇವೆಂದು ತಮ್ಮ ಮೇಲೆ ತಮಗೆ ತಿರಸ್ಕಾರ ಬರುತ್ತದೆ. ಈ ಮಾತುಗಳನ್ನು ನೀವೇ ತಿಳಿದುಕೊಳ್ಳುತ್ತೀರಿ. ಮತ್ಯಾವುದೇ ಸತ್ಸಂಗ ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಇಂತಹ ಗುರಿ ಧ್ಯೇಯವನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಆತ್ಮಗಳಲ್ಲಿ ಹೇಗೆ ಕೊಳಕು ತುಂಬುತ್ತಾ ಹೋಗಿದೆ ಎಂಬುದನ್ನು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಆತ್ಮದಲ್ಲಿ 2 ಕಲೆಗಳು ಕಡಿಮೆಯಾಯಿತು, ನಂತರ 4 ಕಲೆಗಳು ಕಡಿಮೆಯಾಯಿತು. ಕೊಳಕು ತುಂಬುತ್ತಾ ಹೋಯಿತು. ಆದ್ದರಿಂದ ತಮೋಪ್ರಧಾನವೆಂದು ಹೇಳಲಾಗುತ್ತದೆ. ಕೆಲವರು ಲೋಭದಲ್ಲಿ, ಕೆಲವರು ಮೋಹದಲ್ಲಿ ಸುಡುತ್ತಾರೆ. ಈ ಸ್ಥಿತಿಯಲ್ಲಿಯೇ ಸುಡುತ್ತಾ ಶರೀರವನ್ನು ಬಿಡಬೇಕಾಗಿದೆ. ಈಗ ನೀವು ಮಕ್ಕಳಂತೂ ಯಾವ ತಂದೆಯು ಶ್ರೇಷ್ಠರನ್ನಾಗಿ ಮಾಡುತ್ತಾರೆಯೋ ಅಂತಹ ಶಿವ ತಂದೆಯ ನೆನಪಿನಲ್ಲಿಯೇ ಶರೀರವನ್ನು ಬಿಡಬೇಕಾಗಿದೆ. ಈ ಲಕ್ಷ್ಮೀನಾರಾಯಣರನ್ನು ಇಷ್ಟು ಶ್ರೇಷ್ಠರನ್ನಾಗಿ ತಂದೆಯೇ ಮಾಡಿದರಲ್ಲವೇ? ಅಂದ ಮೇಲೆ ತಾವು ಎಷ್ಟೊಂದು ಎಚ್ಚರ ವಹಿಸಬೇಕು. ಬಿರುಗಾಳಿಗಳಂತೂ ಬಹಳಷ್ಟು ಬರುತ್ತವೆ. ಮಾಯೆಯ ಬಿರುಗಾಳಿಗಳೇ ಬರುತ್ತವೆ, ಮತ್ಯಾವುದೇ ಬಿರುಗಾಳಿಗಳಲ್ಲ. ಹೇಗೆ ಶಾಸ್ತ್ರಗಳಲ್ಲಿ ಹನುಮಂತ ಮೊದಲಾದವರ ಕಥೆಗಳನ್ನು ಬರೆದಿದ್ದಾರೆ, ಭಗವಂತನೇ ಶಾಸ್ತ್ರಗಳನ್ನು ರಚಿಸಿದ್ದಾರೆಂದು ಹೇಳುತ್ತಾರೆ. ಆದರೆ ಇಲ್ಲ, ಭಗವಂತನಂತೂ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು
ತಿಳಿಸುತ್ತಾರೆ. ಭಗವಂತನು ಸದ್ಗತಿ ಮಾಡಿದ ನಂತರ ಅವರಿಗೆ ಶಾಸ್ತ್ರಗಳನ್ನು ರಚಿಸುವ ಅವಶ್ಯಕತೆ ಏನಿದೆ? ಈಗ ತಂದೆಯು ತಿಳಿಸುತ್ತಾರೆ, ಕೆಟ್ಟದನ್ನು ಕೇಳಬೇಡಿ. ಈ ಶಾಸ್ತ್ರಗಳು ಮೊದಲಾದವುಗಳಿಂದ ನೀವು ಶ್ರೇಷ್ಠರಾಗಲು ಸಾಧ್ಯವಿಲ್ಲ. ನಾನಂತೂ ಇವೆಲ್ಲದರಿಂದ ಭಿನ್ನನಾಗಿದ್ದೇನೆ. ಯಾರೂ ನನ್ನನ್ನು ಅರಿತುಕೊಳ್ಳುವುದಿಲ್ಲ. ತಂದೆಯು ಯಾರು ಎಂಬುದು ಯಾರಿಗೂ ತಿಳಿದಿಲ್ಲ. ತಂದೆಗೆ ತಿಳಿದಿದೆ. ಯಾರ್ಯಾರು ನನ್ನ ಸರ್ವಿಸ್ ಮಾಡುತ್ತಾರೆ, ಅರ್ಥಾತ್ ಅನ್ಯರ ಕಲ್ಯಾಣ ಮಾಡುತ್ತಾರೆಯೋ ಅವರೇ ಹೃದಯವನ್ನೇರುತ್ತಾರೆ. ಕೆಲವರಿಗಂತೂ ಸರ್ವೀಸಿನ ಬಗ್ಗೆ ತಿಳಿದೇ ಇಲ್ಲ. ನೀವು ಮಕ್ಕಳಿಗಂತೂ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂಬ ಜ್ಞಾನವು ಸಿಕ್ಕಿದೆ. ಬಲೆ ಆತ್ಮವು ಶುದ್ಧವಾಗುತ್ತದೆ, ಆದರೆ ಶರೀರವಂತೂ ಈಗ ಪತಿತವೇ ಆಗಿದೆ ಎಲ್ಲವೇ. ಯಾರ ಆತ್ಮವು ಶುದ್ಧವಾಗುತ್ತಾ ಹೋಗುತ್ತದೆಯೋ ಅವರ ನಡವಳಿಕೆ ಮತ್ತು ಪತಿತರ ನಡವಳಿಕೆಯಲ್ಲಿ ರಾತ್ರಿ ಹಗಲಿನ ಅಂತರವಿರುತ್ತದೆ. ಚಲನೆಯಿಂದಲೇ ಎಲ್ಲವೂ ತಿಳಿದು ಬರುತ್ತದೆ. ಯಾರ ಹೆಸರಿಟ್ಟು ಹೇಳುವುದಿಲ್ಲ. ಒಂದು ವೇಳೆ ಹೆಸರು ಹೇಳಿದರೆ ಕೆಲವರು ಇನ್ನೂ ಕೀಳು ಮಟ್ಟಕ್ಕೆ ಇಳಿಯುತ್ತಾರೆ. ಈಗ ನೀವು ಮೊದಲು ನಾವು ಹೇಗಿದ್ದೆವು, ಏನಾಗಬೇಕಾಗಿದೆ ಎಂಬ ಅಂತರವನ್ನು ನೋಡಬಹುದು. ಅಂದಾಗ ಶ್ರೀಮತದಂತೆ ನಡೆಯಬೇಕಲ್ಲವೇ? ಒಳಗೆ ತುಂಬಿರುವ ಕೊಳಕನ್ನು ಹೊರತೆಗೆಯಬೇಕಾಗಿದೆ. ಲೌಕಿಕ ಸಂಬಂಧದಲ್ಲಿಯೂ ಕೆಲವರು ಬಹಳ ಕೊಳಕು ಮಕ್ಕಳಾಗಿದ್ದರೆ ಅವರಿಂದ ತಂದೆಯೂ ಸಹ ಬೇಸರ ಪಡುತ್ತಾರೆ. ಇಂತಹ ಮಗು ಜನನವಾಗದೇ ಇದ್ದಿದ್ದರೂ ಚೆನ್ನಾಗಿರುತ್ತಿತ್ತು ಎಂದು ಹೇಳುತ್ತಾರೆ. ಹೂಗಳ ಹೂದೋಟದ ಸುಗಂಧವಿರುತ್ತದೆ, ಆದರೆ ಡ್ರಾಮಾ ಅನುಸಾರ ಕೊಳಕು ಸಹ ಇದೆ. ಎಕ್ಕದ ಹೂವನ್ನು ನೋಡುವುದಕ್ಕೆ ಇಷ್ಟವಾಗುವುದೇ ಇಲ್ಲ. ಆದರೆ ಹೂದೋಟದಲ್ಲಿ ಹೋದಾಗ ಎಲ್ಲದರ ಕಡೆ ದೃಷ್ಟಿಯಂತೂ ಹೋಗುತ್ತದೆ. ನೀವು ಇಂತಹ ಹೂವಾಗಿದ್ದೀರಿ ಎಂದು ಆತ್ಮವು ಹೇಳುತ್ತದೆ. ಸುವಾಸನೆಯನ್ನು ಸಹ ಒಳ್ಳೆಯ ಹೂವಿನಿಂದಲೇ ತೆಗೆದುಕೊಳ್ಳುತ್ತಾರಲ್ಲವೇ? ತಂದೆಯೂ ಸಹ ನೋಡುತ್ತಾರೆ ಯಾವ ಆತ್ಮಗಳು ಎಷ್ಟು ನೆನಪಿನ ಯಾತ್ರೆಯಲ್ಲಿರುತ್ತಾರೆ, ಎಷ್ಟು ಪವಿತ್ರರಾಗಿದ್ದಾರೆ, ಅನ್ಯರನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ, ಜ್ಞಾನವನ್ನು ತಿಳಿಸುತ್ತಾರೆ. ಮೂಲ ಮಾತು ಮನ್ಮನಾಭವ ಆಗಿದೆ. ನನ್ನನ್ನು ನೆನಪು ಮಾಡಿದರೆ ಪವಿತ್ರ ಹೂಗಳಾಗುವಿರಿ. ಈ ಲಕ್ಷ್ಮೀನಾರಾಯಣರು ಎಷ್ಟೊಂದು ಪವಿತ್ರವಾಗಿದ್ದರು. ಇವರಿಗಿಂತಲೂ ಶಿವ ತಂದೆಯು ಬಹಳ ಗುಪ್ತವಾಗಿದ್ದಾರೆ. ಈ ಲಕ್ಷ್ಮೀನಾರಾಯಣರನ್ನು ಶಿವ ತಂದೆಯೇ ಈ ರೀತಿ ಮಾಡಿದ್ದಾರೆಂದು ಯಾರಿಗೂ ತಿಳಿಯುವುದಿಲ್ಲ. ಈ ಪುರುಷಾರ್ಥದಿಂದ ನಾವು ಈ ರೀತಿಯಾಗಿದ್ದೇವೆಂದು ನಿಮಗೂ ತಿಳಿದಿದೆ. ರಾಮನು ಕಡಿಮೆ ಪುರುಷಾರ್ಥ ಮಾಡಿದ್ದರಿಂದ ಚಂದ್ರವಂಶಿಯಾದರು. ತಂದೆಯು ಬಹಳಷ್ಟು ತಿಳಿಸುತ್ತಾರೆ. ಮೊದಲನೆಯದಾಗಿ ನೆನಪಿನ ಯಾತ್ರೆಯಲ್ಲಿರಬೇಕು. ಇದರಿಂದ ಕೊಳಕು ಬಿಟ್ಟು ಹೋಗುತ್ತದೆ, ಆತ್ಮವು ಪವಿತ್ರವಾಗುತ್ತದೆ. ಸೇವೆಯನ್ನು ಬಿಟ್ಟು ಎಂದೂ ನಿದ್ರೆ ಮಾಡುವುದಿಲ್ಲ. ಸರ್ವೀಸಿನ ಮೇಲೆ ಬಹಳ ನಿಖರವಾಗಿರಬೇಕು. ಮ್ಯೂಸಿಯಂನಲ್ಲಿಯೂ ನೀವು ವಿಶ್ರಾಂತಿಯ ಸಮಯವನ್ನು ಸಹ ಬಿಟ್ಟು ಬಿಡುತ್ತೀರಿ. ಗಂಟಲು ಕಟ್ಟುತ್ತದೆ, ಭೋಜನ ಇತ್ಯಾದಿಯನ್ನು ಮಾಡಬೇಕು. ಆದರೆ ದಿನರಾತ್ರಿ ಉಮಂಗವು ಬರಬೇಕು. ಯಾರೇ ಬರಲಿ ಅವರಿಗೆ ಮಾರ್ಗವನ್ನು ತಿಳಿಸಬೇಕೆನ್ನುವ ಉಮಂಗವು ಬರಬೇಕು. ಭೋಜನದ ಸಮಯದಲ್ಲಿಯೂ ಸಹ ಯಾರಾದರೂ ಬರುತ್ತಾರೆಂದರೆ ಮೊದಲು ಅವರಿಗೆ ಜ್ಞಾನ ತಿಳಿಸಿ ನಂತರ ಭೋಜನವನ್ನು ಸ್ವೀಕಾರ ಮಾಡಬೇಕು. ಇಷ್ಟು ಸೇವಾದಾರಿಯಾಗಿರಬೇಕು. ಕೆಲವರಿಗೆ ಬಹಳ ದೇಹಾಭಿಮಾನವು ಬಂದು ಬಿಡುತ್ತದೆ. ಅಂದಾಗ ಆಲಸಿಗಳು ನವಾಬರಾಗಿ ಬಿಡುತ್ತಾರೆ. ತಂದೆಯು ತಿಳುವಳಿಕೆಯನ್ನಂತೂ ಕೊಡಬೇಕಾಗುತ್ತದೆ. ಈ ಆಲಸ್ಯವನ್ನು ಬಿಡಿ, ಏಕೆಂದರೆ ಅಂತಿಮದಲ್ಲಿ ತಮ್ಮ ಪದವಿಯನ್ನು ನೋಡಿಕೊಳ್ಳಿ ಎಂದು ತಂದೆಯು ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ದೇಹಾಭಿಮಾನದ ಕೊಡಲಿಯನ್ನು ತಾವೇ ತಮ್ಮ ಕಾಲಿಗೆ ಹಾಕಿಕೊಂಡಿರಿ. ಅನೇಕ ಮಕ್ಕಳು ತಂದೆ ಬ್ರಹ್ಮ
ನೊಂದಿಗೂ ಈರ್ಷೆಯನ್ನಿಟ್ಟುಕೊಳ್ಳುತ್ತಾರೆ. ಅರೆ, ಇವರು ಶಿವ ತಂದೆಯ ರಥವಾಗಿದ್ದಾರೆ, ಈ ರಥದ ಸಂಭಾಲನೆ ಮಾಡಬೇಕಾಗುತ್ತದೆ. ಇಲ್ಲಂತೂ ಇಂಥವರಿದ್ದಾರೆ, ಬಹಳಷ್ಟು ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುತ್ತಾರೆ, ವೈದ್ಯರಿಂದ ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಬಲೆ ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಬೇಕೆಂದು ತಂದೆಯು ತಿಳಿಸುತ್ತಾರೆ. ಆದರೆ ತಮ್ಮ ಆತ್ಮಿಕ ಸ್ಥಿತಿಯನ್ನು ನೋಡಿಕೊಳ್ಳಬೇಕಲ್ಲವೇ? ನೀವು ತಂದೆಯ ನೆನಪಿನಲ್ಲಿದ್ದು ಭೋಜನ ಮಾಡಿದರೆ ಎಂದು ಯಾವುದೇ ಪದಾರ್ಥವು ಏರುಪೇರು ಮಾಡುವುದಿಲ್ಲ. ನೆನಪಿನಿಂದ ಶಕ್ತಿಯೂ ತುಂಬುತ್ತದೆ, ಭೋಜನವು ಬಹಳ ಶುದ್ಧವಾಗಿ ಬಿಡುತ್ತದೆ. ಆದರೆ ಆ ಸ್ಥಿತಿಯು ಇನ್ನೂ ಬಂದಿಲ್ಲ. ತಂದೆಯು ತಿಳಿಸುತ್ತಾರೆ, ಬ್ರಾಹ್ಮಣರು ತಯಾರಿಸಿರುವ ಭೋಜನವು ಬಹಳ ಉತ್ತಮವಾಗಿದೆ. ಆದರೆ ನೆನಪಿನಲ್ಲಿದ್ದು ತಯಾರು ಮಾಡಿದಾಗ ಮಾತ್ರ. ನೆನಪಿನಲ್ಲಿದ್ದು ತಯಾರಿಸುವುದರಿಂದ ನಿಮಗೂ ಲಾಭ, ಅದನ್ನು ಸ್ವೀಕಾರ ಮಾಡುವವರಿಗೂ ಲಾಭವಾಗುತ್ತದೆ. ಎಕ್ಕದ ಹೂವಿನಂಥವರು ಅನೇಕರಿದ್ದಾರಲ್ಲವೇ? ಪಾಪ, ಇಂಥವರು ಯಾವ ಪದವಿಯನ್ನು ಪಡೆಯುತ್ತಾರೆ? ತಂದೆಗಂತೂ ದಯೆ ಬರುತ್ತದೆ, ಆದರೆ ದಾಸದಾಸಿಯರ ಪದವಿಯೂ ನಿಗದಿಯಾಗಿದೆ. ಇದರಲ್ಲಿಯೇ ಖುಷಿಯಾಗಿರಬಾರದು. ನಾವು ಇಂತಹ ಕೆಳ ಪದವಿಯನ್ನು ಪಡೆಯುತ್ತೇವೆಂದು ವಿಚಾರವನ್ನೇ ಮಾಡುವುದಿಲ್ಲ. ದಾಸದಾಸಿಯರಾಗುವುದಕ್ಕಿಂತ ಸಾಹುಕಾರರಾಗುವುದು ಒಳ್ಳೆಯದು, ಏಕೆಂದರೆ ದಾಸದಾಸಿಯರನ್ನು ಇಟ್ಟುಕೊಳ್ಳಬಹುದು. ತಂದೆಯಂತೂ ತಿಳಿಸುತ್ತಾರೆ, ನಿರಂತರ ನನ್ನೊಬ್ಬನನ್ನೇ ನೆನಪು ಮಾಡಿ, ಸ್ಮರಣೆ ಮಾಡಿ ಸುಖ ಪಡೆಯಿರಿ. ಇದರಿಂದ ಭಕ್ತರು ಸ್ಮರಣೆಯ ಮಾಲೆಯನ್ನು ಮಾಡಿದ್ದಾರೆ, ಅದು ಭಕ್ತರ ಕೆಲಸವಾಗಿದೆ. ತಂದೆಯಂತೂ ಕೇವಲ ಇಷ್ಟನ್ನೇ ತಿಳಿಸುತ್ತಾರೆ, ತಮ್ಮನ್ನು ಆತ್ಮವೆಂದು ತಿಳಿಯಿರಿ, ತಂದೆಯನ್ನು ನೆನಪು ಮಾಡಿ ಸಾಕು. ಬಾಕಿ ಮತ್ತೇನನ್ನು ಜಪಿಸುವ ಅವಶ್ಯಕತೆ ಇಲ್ಲ. ತಂದೆಯನ್ನು ಅರಿತುಕೊಳ್ಳಬೇಕು ಮತ್ತು ಅವರನ್ನು ನೆನಪು ಮಾಡಬೇಕಾಗಿದೆ. ಬಾಯಿಯಿಂದ ಬಾಬಾ ಬಾಬಾ ಎಂದು ಹೇಳಬೇಕಾಗಿದೆ, ಏಕೆಂದರೆ ನಿಮಗೆ ತಿಳಿದಿದೆ, ಅವರು ನಾವಾತ್ಮಗಳ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದ ನಾವು ಸತೋಪ್ರಧಾನರಾಗಿ ಬಿಡುತ್ತೇವೆ, ಅರ್ಥಾತ್ ಕಂಚನವಾಗಿ ಬಿಡುತ್ತದೆ. ಎಷ್ಟೊಂದು ಸಹಜವಾಗಿದೆ. ಆದರೆ ಯುದ್ಧದ ಮೈದಾನವಲ್ಲವೇ? ನಿಮ್ಮ ಯುದ್ಧವು ಮಾಯೆಯ ಜೊತೆ ಇದೆ. ಅದು ಪದೇ ಪದೇ ನಿಮ್ಮ ಬುದ್ಧಿಯೋಗವನ್ನು ಕೆಡಿಸುತ್ತದೆ. ಎಷ್ಟೆಷ್ಟು ವಿನಾಶಕಾಲೆ ಪ್ರೀತಿ ಬುದ್ಧಿಯವರಾಗುತ್ತೀರೋ ಅಷ್ಟು ಪದವಿಯೂ ಸಿಗುತ್ತದೆ. ಒಬ್ಬ ತಂದೆಯ ವಿನಃ ಮತ್ಯಾರೂ ನೆನಪಿಗೆ ಬರಬಾರದು. ಕಲ್ಪದ ಹಿಂದೆಯೂ ಸಹ ಈ ರೀತಿ ವಿಜಯದ ಮಾಲೆಯ ಮಣಿಗಳಾಗಿದ್ದೀರಿ. ನಿಮ್ಮಲ್ಲಿ ಯಾರು ಬ್ರಾಹ್ಮಣ ಕುಲದವರಾಗಿದ್ದಾರೆಯೋ ಆ ಬ್ರಾಹ್ಮಣರದ್ದೇ ರುದ್ರಮಾಲೆಯಾಗುತ್ತದೆ. ಇವರೇ ಗುಪ್ತ ಪರಿಶ್ರಮ ಪಟ್ಟಿದ್ದಾರೆ. ಜ್ಞಾನವು ಗುಪ್ತವಾಗಿದೆಯಲ್ಲವೇ? ತಂದೆಯು ಪ್ರತಿಯೊಬ್ಬರನ್ನು ಚೆನ್ನಾಗಿ ಅರಿತುಕೊಂಡಿದ್ದಾರೆ. ಯಾರನ್ನು ಒಳ್ಳೊಳ್ಳೆಯ ಮಹರತಿಗಳೆಂದು ತಿಳಿದಿದ್ದಾರೋ ಅವರು ಇಂದು ಇಲ್ಲ. ದೇಹಾಭಿಮಾನವು ಬಹಳ ಇದೆ. ಇದರಿಂದ ತಂದೆಯ ನೆನಪು ಇರುವುದೇ ಇಲ್ಲ. ಮಾಯೆಯು ಬಹಳ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ. ಬಹಳ ಕೆಲವರದ್ದು ಮಾಲೆಯಾಗುತ್ತದೆ. ಆದರೂ ಸಹ ತಂದೆಯು ಎಲ್ಲ ಮಕ್ಕಳಿಗೆ ತಿಳಿಸುತ್ತಾರೆ, ತಮ್ಮನ್ನು ನೋಡಿಕೊಳ್ಳುತ್ತಾ ಇರಿ. ನಾವು ಎಷ್ಟೊಂದು ಪವಿತ್ರ ದೇವತೆಗಳಾಗಿದ್ದೆವು. ಈಗ ನಾವು ಹೇಗಿದ್ದವರು ಎಂತಹ ಕೊಳಕರಾಗಿ ಬಿಟ್ಟಿದ್ದೇವೆ. ಈಗ ಶಿವ ತಂದೆಯು ಸಿಕ್ಕಿದ್ದಾರೆಂದರೆ ಅವರ ಮತದಂತೆ ನಡೆಯಬೇಕಲ್ಲವೇ? ಯಾವುದೇ ದೇಹಧಾರಿಗಳನ್ನು ನೆನಪು ಮಾಡಬಾರದು, ಯಾರ ನೆನಪು ಬರಬಾರದು, ಯಾರ ಚಿತ್ರವನ್ನು ಇಟ್ಟುಕೊಳ್ಳಬಾರದು. ಒಬ್ಬ ಶಿವ ತಂದೆಯ ನೆನಪೇ ಇರಲಿ. ಶಿವ ತಂದೆಗೆ ಶರೀರವಂತೂ ಇಲ್ಲ. ತಾತ್ಕಾಲಿಕವಾಗಿ ಈ ಶರೀರವನ್ನು ಆಧಾರವಾಗಿ ಪಡೆಯುತ್ತೇನೆ. ನಿಮ್ಮನ್ನು ಇಂತಹ ದೇವಿ ದೇವತೆಗಳನ್ನಾಗಿ ಮಾಡಲು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ನನ್ನನ್ನು ಪತಿತ ಪ್ರಪಂಚದಲ್ಲಿ ಕರೆಯುತ್ತೀರಿ, ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತೇನೆ. ಮತ್ತೆ ನೀವು ಪಾವನ ಪ್ರಪಂಚದಲ್ಲಿ ನನ್ನನ್ನು
ಕರೆಯುವುದೇ ಇಲ್ಲ. ಅಲ್ಲಿ ಬಂದು ಏನು ಮಾಡುವುದು? ಏಕೆಂದರೆ ಅವರ ಸೇವೆಯೇ ಪಾವನರನ್ನಾಗಿ ಮಾಡುವುದಾಗಿದೆ. ತಂದೆಗೆ ಗೊತ್ತಿದೆ, ಒಮ್ಮೆಲೆ ಸುಟ್ಟು ಕಪ್ಪು ಕೋಗಿಲೆಯಾಗಿ ಬಿಟ್ಟಿದ್ದಾರೆ. ನಿಮ್ಮನ್ನು ಸುಂದರರನ್ನಾಗಿ ಮಾಡಲು ತಂದೆಯೂ ಬಂದಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಸರ್ವೀಸಿನಲ್ಲಿ ಬಹಳ ನಿಖರವಾಗಿರಬೇಕು. ಹಗಲು ರಾತ್ರಿ ಸರ್ವೀಸಿನ ಉಮಂಗವು ಬರುತ್ತಿರಬೇಕು. ಸರ್ವೀಸನ್ನು ಬಿಟ್ಟು ವಿಶ್ರಾಂತಿ ಮಾಡಬಾರದು. ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಬೇಕು. ಒಬ್ಬ ತಂದೆಯ ನೆನಪಿನಿಂದ ಪ್ರೀತಿ ಬುದ್ಧಿಯವರಾಗಿ ಒಳಗಿನ ಕೊಳಕನ್ನು ತೆಗೆದು ಹಾಕಬೇಕಾಗಿದೆ. ಸುಗಂಧಭರಿತ ಹೂಗಳಾಗಬೇಕಾಗಿದೆ. ಈ ಕೊಳಕು ಪ್ರಪಂಚದೊಂದಿಗೆ ಮನಸ್ಸನ್ನಿಡಬಾರದು. ವರದಾನ: ಮನಸ್ಸು ಬುದ್ಧಿಯ ಮೂಲಕ ಶ್ರೇಷ್ಠ ಸ್ಥಿತಿರೂಪಿ ಆಸನದ ಮೇಲೆ ಸ್ಥಿತರಾಗಿರುವಂತಹ ತಪಸ್ವಿ ಮೂರ್ತಿ ಭವ. ತಪಸ್ವಿ ಸದಾ ಯಾವುದಾದರೂ ಒಂದು ಆಸನದ ಮೇಲೆ ಕುಳಿತು ತಪಸ್ಸು ಮಾಡುತ್ತಾರೆ. ನೀವು ತಪಸ್ವಿ ಆತ್ಮರ ಆಸನವಾಗಿದೆ. ಏಕರಸ ಸ್ಥಿತಿ, ಫರಿಷ್ಠಾ ಸ್ಥಿತಿ ಇವೇ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗುವುದು, ಅರ್ಥಾತ್ ಆಸನದ ಮೇಲೆ ಕುಳಿತುಕೊಳ್ಳುವುದು. ಸ್ಥೂಲ ಆಸನದ ಮೇಲಂತೂ ಸ್ಥೂಲ ಶರೀರ ಕುಳಿತುಕೊಳ್ಳುವುದು. ಆದರೆ ನೀವು ಈ ಶ್ರೇಷ್ಠ ಆಸನದ ಮೇಲೆ ಮನಸ್ಸು ಬುದ್ಧಿಯನ್ನು ಕೂರಿಸುವಿರಿ. ಆ ತಪಸ್ವಿಗಳು ಒಂದು ಕಾಲಿನ ಮೇಲೆ ನಿಂತು ಬಿಡುವರು ಮತ್ತು ನೀವು ಏಕರಸ ಸ್ಥಿತಿಯಲ್ಲಿ ಏಕಾಗ್ರರಾಗಿ ಬಿಡುವಿರಿ. ಅವರದ್ದಾಗಿದೆ ಹಠಯೋಗ ಮತ್ತು ನಿಮ್ಮದ್ದಾಗಿದೆ ಸಹಜಯೋಗ. ಸ್ಲೋಗನ್: ಪ್ರೀತಿಯ ಸಾಗರ ತಂದೆಯ ಮಕ್ಕಳು, ಪ್ರೇಮದಿಂದ ತುಂಬಿರುವ ಗಂಗಾ ಆಗಿರಿ. ಒಳ್ಳೆಯದು. ಓಂ ಶಾಂತಿ.